ತಂಡಗಳಿಗೆ ನೃತ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಾಗರಿಕರು ದಯವಿಟ್ಟು ನಿಲ್ಲಿಸಬೇಕು, ಸ್ಟಾಪ್ ಮಾಡಿ. ಇಲ್ಲಿಗೆ ಬಂದಾಗ ನಿಮ್ಮ ಸದ್ದು ಮಾಡಿ. ಅದರಲ್ಲಿ ಕರೆಂಟ್ ಇದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಪೋಷಕರು ಅಮ್ಮನವರ ದರ್ಶನಕ್ಕೆ ಕರುಣ ಬರುತ್ತೆ. ನೀವು ಒಂದು ಮೇಲೆ ನೋಡಿ, ಪೂರ್ಣ ಕುಂಭ ಕಳಶಗಳನ್ನು ಹೊತ್ತ ಮಹಿಳೆಯರಿಗೆ ಮಾತೆಯರಿಗೆ ಸ್ಥಳಾವಕಾಶ ಮಾಡಿಕೊಡಿ. ಹಾಗೆ ರಾಜಸ್ಥಾನಿ ಬಂಧುಗಳಿಗೂ ಸ್ಥಳಾವಕಾಶ ಮಾಡಿಕೊಡಿ. ಬೋಲೋ ಶ್ರೀ ಚೌಡೇಶ್ವರಿ ಮಾತಾ ಕಿ, ಬೋಲೋ ಶ್ರೀ ಚೌಡೇಶ್ವರಿ ಮಾತಾ ಕಿ, ಬೋಲೋ ಶ್ರೀ ಕಲ್ಲೂರು ಮೂಕಾಂಬಿಕಾ ಮಾತಾ ಕಿ, ಬೋಲೋ ಶ್ರೀ ಶೃಂಗೇರಿ ಶಾರದಾಂಬ ಮಾತಾ ಕಿ, ಬೋಲೋ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಮಾತಾ ಕಿ. ಸ್ಥಳ ಮಾಡಿಕೊಡಿ. ಎಲ್ಲ ಮಾತೆಯರಿಗೆ ಶ್ರೀ ಚೌಡೇಶ್ವರಿ ದೇವಾಲಯದ ಆಡಳಿತ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಈ ಮಾತೆಯರಿಗೆ ಸ್ಥಳಾವಕಾಶ ಮಾಡಿಕೊಡಿ ಮುಂದೆ ಸಾಗಲಿಕ್ಕೆ. ಅಮ್ಮನವರಿಗೆ ಪುಷ್ಪ ವೃಷ್ಟಿಯೊಂದಿಗೆ ತಂಡಗಳು ಮುಂದೆ ಸಾಗಬೇಕು. ಮುಂದೆ ಹೋಗಿರ್ತಕ್ಕಂಥ ಕಲಾ ತಂಡಗಳು
ಚೌಡೇಶ್ವರಿಯ ತೋಟವೀರರ ಮಹಾಸಂಘದ ವತಿಯಿಂದ ಈ ದಿನ ಇಲ್ಲಿ ತಾವೆಲ್ಲ ನೋಡ್ತಾ ಇದ್ರೆ ಎಷ್ಟು ವಿಜೃಂಭಣೆ ನಡೀತದೆ. ನಾವು ಪಾಪ ಕಲಾ ತಂಡಗಳಿಗೆ ಇನ್ನೂ ಸ್ವಲ್ಪ ಸಮಯವನ್ನು ಕೊಡಬೇಕಾಗಿತ್ತು ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟೊಂದು ವಿಜೃಂಭಣೆಯಿಂದ ಕಲಾ ತಂಡಗಳ ಮುಖಾಂತರ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಈ ಒಂದು ತಾಯಿಯ ಚೌಡೇಶ್ವರಿಯ ವಿಗ್ರಹವನ್ನಿಟ್ಟು ಇವತ್ತು ಪೂಜೆ ಮಾಡಿ ತುಂಬ ವಿಜೃಂಭಣೆ ನಡೆದಿದೆ. ಹಾಗಾಗಿ ಇಲ್ಲಿ ಜಾತಿ ಮತ ಭೇದ ಎಲ್ಲ ಬಿಟ್ಟು ಸರ್ವರೂ ಸಹ ಆನೇಕಲ್ ಜನತೆ ಬಂದು ಈ ನಾಡ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಒಂದು ದಸರಾ ಹಬ್ಬಕ್ಕೆ ವಿಜಯದಶಮಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೊಡ್ತಾ ಈ ತಾಲೂಕಿನಾದ್ಯಂತ ಜನರಿಗೆ ಒಂದು ಸುಖ ಶಾಂತಿ ಸಮೃದ್ಧಿ ಆಯುಷು ಆರೋಗ್ಯ ಸಿಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಜನರ ಇನ್ನಷ್ಟು ವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು, ಚೆನ್ನಾಗಿರಬೇಕು, ನಾಡು ಚೆನ್ನಾಗಿರಬೇಕು, ಆನೇಕಲ್ ಇರಬೇಕು ಅಂದರೆ ಈ ಒಂದು ಭಗವಂತನಲ್ಲಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಚೌಡೇಶ್ವರಿ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗದ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಭಾಗ್ಯ ಸಿಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಆನೇಕಲ್ನಲ್ಲಿ ಚೌಡೇಶ್ವರಿ ಅಮ್ಮನವರ ಒಂದು ಸನ್ನಿಧಿಯಲ್ಲಿ ದಸರಾ ಮಹೋತ್ಸವ ಅದ್ದೂರಿಯಾಗಿ 9 ದಿನಗಳ ಕಾಲ ಏನು ಶರಣ ನವರಾತ್ರಿ ಅದು ಕೂಡ ಆಗ್ತಾ ಇದ್ದಾವೆ. ಪ್ರತಿದಿನವೂ ಕೂಡ ಅಮ್ಮನವರಿಗೆ ಹೊಸ ಪೂಜೆಗಳು ಮತ್ತು ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ಮೈಸೂರಲ್ಲಿ ಯಾವ ರೀತಿಯಾದಂಥ ಒಂದು ನಡೀತದೆ ಕಾರ್ಯಕ್ರಮ, ಅದೇ ಥರನೇ ಇಲ್ಲೂ ಕೂಡ ನಡೀತದೆ. ಇಲ್ಲಿ ಸರ್ಕಾರ ನಡೆಸ್ತದೆ, ಆದರೆ ಇಲ್ಲಿ ನಮ್ಮ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಟ್ರಸ್ಟ್ ಏನಿದೆ ಅವರು ಮತ್ತು ನಮ್ಮ ತೋಟವೀರ ಸಮಾಜ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಸೇರಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದು ವರ್ಷಕ್ಕೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದೇನೂ ಕೂಡ ಈ ರೀತಿಯಾಗಿ ಈ ಕಾರ್ಯಕ್ರಮ ಚೆನ್ನಾಗಾಗಲಿ. ನಮ್ಮ ಆನೇಕಲ್ನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ಗ್ರಾಮದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಅಲ್ಲಿ ಸುಮಾರು ಜನ ಮೈಸೂರಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಪಾಸ್ ಸಿಸ್ಟಮ್ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗ್ದಿರಾ ಇಲ್ಲೇನೇ ನಾವು ಕಂಡುಕೊಳ್ತೀವಿ ದಸರಾ ಮಹೋತ್ಸವವನ್ನು ಅಂತೇಳಿ ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಮತ್ತು ಉತ್ತಮವಾದಂಥ ಒಂದು ಮಳೆ ಆಗಬೇಕು, ಬೆಳೆಗಳಾಗಬೇಕು, ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಒಂದು ಶಕ್ತಿ ಆ ದೇವತೆ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಗಾಂಧಿ ಜಯಂತಿಯ ಶುಭಾಶಯಗಳು. ಸರ್ಕಾರದಿಂದ ಏನಾದರೂ ಅದು ಒಂದು ಟ್ರಸ್ಟ್ ಆಗಬೇಕು, ಅದೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಇವರು ಅಪ್ಲೈ ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ. ಸರ್ ಏನಾದರೂ ಶಿಸ್ತು ಇದೆಯಾ ಸರ್ ದಸರಾಗೆ? ನೋಡೋಣ ಇನ್ನೂ ಮೇ ಎಲ್ಲ ಇದು ನವಂಬರು ಡಿಸೆಂಬರು ಅದು ಅಂತ ಹೇಳ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲೇನು ಎರಡು ಮಾತಿಲ್ಲ. ನಾನು ಒಬ್ಬ ಆಕಾಂಕ್ಷಿ. ಪೂಜೆ ಗುರುಗಳು ಹಾಗೂ ಸದಸ್ಯರು ಪದ್ಮಾಪುರ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಒಂದು ಮಹೋತ್ಸವದ ಸಾಕ್ಷಿಯಾಗಿರ್ತದೆ. ಏನಿವತ್ತು ವರ್ಷದಿಂದ ವರ್ಷಕ್ಕೆ ಈ ಒಂದು ಮಹೋತ್ಸವ ಬಿರುಗನ್ನು ಪಡಿತಾ ಇದೆ. ಮತ್ತು ಕಲಾ ತಂಡಗಳು ಆಗಿರ್ಬೋದು, ಹಾಗೆ ಈ ಅಂಬಾರಿ ಆಗಿರ್ಬೋದು, ಸಾಕ್ಷಾತ್ ಮೈಸೂರು ದಸರಾ ಇಲ್ಲಿ ನಾವು ಆನೇಕಲ್ ತಾಲೂಕಿನಲ್ಲಿ ನೋಡೋಂಥ ಭಾಗ್ಯ ಈ ತಾಲೂಕಿನ ಜನತೆಗೆ ದೊರಕಿದೆ. ಆ ತಾಯಿ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಏನು ಈ ಒಂದು ದಸರಾ ಮಹೋತ್ಸವ ನಡೆಸೋದಕ್ಕೆ ಭಾಳ ಆಸಕ್ತಿಯಿಂದ ಮುಂದೆ ಬಂದು ನಿಂತು ಮಾಡ್ತಿರ್ತಕ್ಕಂಥ ತೋಟವೀರ ಮಹಾಸಂಘದ ಎಲ್ಲರಿಗೂ ನನ್ನ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಿ ಮಳೆ ಬೆಳೆ ಆಗಲಿ, ತಾಲೂಕು ತಂಪಾಗಿರಲಿ ಅಂತೇಳಿ ಹೆಚ್ಚಿಗೆ ಮಾತಾಡಿದ್ರೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೂಡ ನಾನು ಎಲ್ರಿಗೂ ಹೇಳ್ತಾ ಮತ್ತೊಮ್ಮೆ ತಾಯಿ ಚೌಡೇಶ್ವರಿ ಎಲ್ಲರನ್ನು ಚೆನ್ನಾಗಿರಲಿ ಅಂತೇಳಿ ತಾಯಿ ಚೌಡೇಶ್ವರಿ ಮುಗಿತಾ ಮಾತನ್ನು ಮುಗಿಸ್ತಾ ಜೈ ಭುವನೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚೌಡೇಶ್ವರಿ. ಅಧ್ಯಕ್ಷರಲ್ಲ ನಾನು ಸರ್ ಹೇಳಿ ಸ್ವಲ್ಪ ಹಾಂ ಸರ್ ಇವತ್ತು ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ತಾಯಿ ಚೌಡೇಶ್ವರಿ ಅಮ್ಮನವರ ದೇವಾಲಯ ಹಾಗೂ ಕೊಗಟವೀರ ಸಂಘ ಹಾಗೂ ಆನೇಕಲ್ ಪಟ್ಟಣ ಎಲ್ಲ ಸಾರ್ವಜನಿಕರು ಯೋಗದೊಂದಿಗೆ ಏನು ಆನೇಕಲ್ ಪಟ್ಟಣದಲ್ಲಿ ದಸರಾ ಉತ್ಸವ ನಡೀತಾ ಇದೆ. ನಾನು ಗೊತ್ತಿರೋ ಹಾಗೆ ಈಗ ವರ್ಷದಿಂದ ವರ್ಷಕ್ಕೆ ಇದು ಜನಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಏಕೆಂದರೆ ಇವತ್ತು ತಾವೆಲ್ಲ ನೋಡ್ಬೋದು, ನನ್ನ ಅನಿಸಿಕೆ ಪ್ರಕಾರ ಒಂದು 30,000 to 40,000 ಜನ ಆನೇಕಲ್ ಪಟ್ಟಣದಲ್ಲಿ ದಸರಾ ಅಂಬಾರಿ ನೋಡಲು ಸೇರಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಯಾವ ಒಂದು ಮಟ್ಟ ಇದೆ ಅಂತ ತಮಗೆ ತಿಳಿತಿದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ
ಇದು ಸಹ ಈಗೇನು ಆನೇಕಲ್ ದಸರಾ, ಈ ಮೈಸೂರು ದಸರಾದಲ್ಲಿ ಏನು ನಮ್ಮ ಆನೇಕಲ್ ಜನತೆ ಇಲ್ಲಿಂದ ದಸರಾ ನೋಡಿ ಬರೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲೇ ಆನೇಕಲ್ ಪಟ್ಟಣದಲ್ಲೇ ಅದೇ ರೀತಿಯಲ್ಲಿ ಏನು ನಮ್ಮ ಮೈಸೂರು ದಸರಾ ಈ ತೊಗಟವೀರ ಸಂಘದಿಂದ ಏನು ನಡೆಸ್ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ನಮ್ಮ ಆನೇಕಲ್ ಸಾರ್ವಜನಿಕರು ಪ್ರತಿ ವರ್ಷವೂ ಸಹ ಎಲ್ಲ ಸಹಕಾರ ನೀಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ತುಂಬ ಹೆಚ್ಚಾಗಿ ಏನು ಚೌಡೇಶ್ವರಿ ಅಮ್ಮನವರ ದಸರಾ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಾ ಇಲ್ಲಿ ಕೆಳಗೆ ಈಶ್ವರಿ ಕೃಪೆಗೆ ಪಾತ್ರರಾಗಿ ಇನ್ನೂ ಕಾರ್ಯಕ್ರಮನ ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಒಂದು ಒಳ್ಳೆ ಮೈಸೂರಲ್ಲಿ ಏನು ದಸರಾ ನಡೀತಾ ಇದೆ ಅದು ಬಿಟ್ಟರೆ ನಮ್ಮ ಆನೇಕಲ್ಲೇ ಅದನ್ನು ಮೀರ್ಸೋಕ್ಕೆ ಎಲ್ಲೂ ಆಗಲ್ಲ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಚೌಡೇಶ್ವರಿ. ಶ್ರೀ ಆನೇಕಲ್ ದಸರಾ ವಿಜಯದಶಮಿ 2025 ವಿಜಯದಶಮಿ ಕಾರ್ಯಕ್ರಮ ಯಶಸ್ವಿ ಆಗಿರೋದಕ್ಕೆ ಕಾರಣ ಎಲ್ಲ ಭಕ್ತ ಮಹಾಶಯರು, ಹಾಗೆ ಎಲ್ಲ ಆನೇಕಲ್ ಸುತ್ತಮುತ್ತಲ ಗ್ರಾಮಸ್ಥರು, ಹಾಗೆ ಚೌಡೇಶ್ವರಿ ಮಾತೆಯ ಕೃಪಾ ಕಟಾಕ್ಷ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಈಗ ಇಲ್ಲಿ ಏನು ನಡೀತಾ ಇದೆ, ಈ ಒಂದು ಆನಂದ ನೋಡಬೇಕಾದ್ರೆ ಅದು ಇದೇ ಬೇರೆ. ಏನು ನಿಯರ್ಲಿ ಸುಮಾರು ಒಂದು 3 ಲಕ್ಷ, ನನ್ನ ಒಂದು ಅಂದಾಜು ಪ್ರಕಾರ ಒಂದು 3 ಲಕ್ಷ ಜನ ದಿನೇ ದಿನೇ ದಸರಾಗೆ ಹೆಚ್ಚಾಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಅಯ್ಯಮ್ಮ ಒಂದು ಕೋರಿಕೆಗಳನ್ನ ಈಡೇರಿಸೋದು, ಹಾಗೆ ಅಯ್ಯಮ್ಮನ ಒಂದು ಕೃಪೆ ಕಟಾಕ್ಷ, ಹಾಗೆ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಶಾಸಕರು, ಹಾಗೆ MLCಗಳು, ಹಾಗೆ ಎಲ್ಲ ಸಿಬ್ಬಂದಿ, ತಾಲೂಕು ಆಫೀಸ್ ಸಿಬ್ಬಂದಿ ಇರ್ಬೋದು, ಪುರಸಭೆ ಸಿಬ್ಬಂದಿ ಇರ್ಬೋದು. ಯಾಕೆಂದರೆ ಒಂದು ಕಸ ಹೊಡೆಯೋದು ಅಂದರೆ ತುಂಬ ಅಚ್ಚುಕಟ್ಟಾಗಿ ಬೆಳಗ್ಗೆ ಹೊತ್ತು ನಮಗೆ ದೇವಸ್ಥಾನ ಎಷ್ಟು ಕ್ಲೀನಾಗಿ ಮಾಡೋದಕ್ಕೆಲ್ಲ ನಮ್ಮ ಪುರಸಭೆ ಸಿಬ್ಬಂದಿ ಡೈಲಿ ಅವರು ಕಾಣದ ಕೈಗಳ ಥರ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಈ ವಿದ್ಯುತ್ KEB ಇರ್ಬೋದು, ಅರಣ್ಯ ಅಧಿಕಾರಿಗಳು ಇರ್ಬೋದು, ಹಾಗೆ ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಹೆಚ್ಚಿನ ಸಪೋರ್ಟು ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಈ ಮಟ್ಟಕ್ಕೆ ಹೋಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮ ಹಾಗೆ ಬೆಳಗ್ಗೆಯಿಂದ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಮುಳಬಾಗಿಲು ಬಾಬುಬಾಯಿ ಅಂತ ಇದ್ದಾರೆ. ಅವರು ಈ ಸಲ ಒಂದು 100 ಮೂಟೆ ಅಕ್ಕಿಗಳನ್ನ ಅವರಿಗೆ ನಮ್ಮ ಮಾಹಿತಿನೇ ಕೊಟ್ಟಿರಲಿಲ್ಲ, ಉಚಿತವಾಗಿ ಕಳಿಸಿದ್ದಾರೆ. ಅದು ಅಯ್ಯಮ್ಮನ ಪವಾಡ. ಆ ಜನಸುದ್ದಿ ಅನ್ನೋ ಇವತ್ತು ಒಂದು ಚಾನಲ್ಲು ನಮ್ಮ ಗುರುಗಳ ದಿವ್ಯಜ್ಞಾನಾನಂದ ಗುರುಗಳ ಆಶೀರ್ವಾದದಿಂದ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ಇದೇ ರೀತಿ ನಮ್ಮ ಇಲ್ಲಿ ಏನಾಗಿದೆ ಅಂದರೆ ಒಂದು ಜಾತಿ ಮತ ಪಂಗಡ ಅನ್ನೋದಿಲ್ಲ, ಎಲ್ಲ ಸರ್ವರೂ ಸರ್ವರು ಒಂದೇ ಅನ್ನೋ ಥರ ನಾವು ನಮ್ಮ ದಸರಾ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ದಸರಾನಲ್ಲಿ ಇದುವರೆಗೂ ರಾಜಕೀಯ ಬಂದಿಲ್ಲ.